ಜಗಚ್ಚಿಕಣ ಲವ್ ಅನ್ನು ರಿವೀಲ್ ಮಾಡ್ತಿದ್ದಾರೆ. ಇವರು ಬರುದು ಬೇರೆ ಕಡೆಯಿಂದ, ಅಲ್ಲಿ ಮಾತನಾಡುದು ಸುಮ್ಮನೆ ಕೊಡುದು. ಇವ್ರು ಯಾರು ಯಾವಾಗ್ಲೂ ಬಂದು ಹೀಗೆ ತಳ್ಳಿಕೆ ಆಗಿರ್ಲಿಲ್ಲ. ದಿವಸಕ್ಕೆ 70 ರೂಪಾಯಿ ಕಾಯಿನ್ ಮುಗಿಸ್ತಿದ್ರು ಕಾಯಿನ್ ಫೋನಲ್ಲಿ. 2 ನಿಮಿಷ ಮಾತಾಡೋದ. 70 ಕಾಯಿನ್ ಯೂಸ್ ಆಗುವಾಗ 2 ನಿಮಿಷ ಹೇಗೆ ಆಗುದು? 70 ಕಾಯಿನ್ ಅಲ್ಲಿ 2 ನಿಮಿಷ ಹೇಗೆ ಆಗುದು ಅಂತ ಅವರಿಗೆ ಕರೆಕ್ಟ್ ಗೊತ್ತುಂಟು. ಅವ್ರು ಎಷ್ಟು ಸಲ ಇಲ್ಲೇ ಒಂದು ಸ್ಕಿಟ್ ಮಾಡ್ತಿದ್ದಾರೆ ನೋಡಿ, ಕುಟುಂಬ ಅಂದ್ರೆ ಈ ತರ. ಮಗು ಗಣೇಶ, ನಾನು ಹೇಳುವವರೆಗೂ ಯಾರನ್ನು ಒಳಗಡೆ ಬಿಡಬೇಡ. ಅವನಿಗೆ ಕಣ್ಣು ಕಾಣಿಸ್ತಿಲ್ಲ, ಕಣ್ಣು ನನ್ನ ಟೈಮಲ್ಲಿ ಮಗುವಿನ ತರ ನನ್ನ ನೋಡ್ಕೊಂಡಿದ್ದೆ. ನಾನು ಅದನ್ನು ಯಾವತ್ತೂ ಮರೆಯುವುದಿಲ್ಲ. ಧನರಾಜ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಲಾಗಲ್ಲಿ ಜಗಚಿಕ್ಕ ಮತ್ತು ಅಂಶು ಚಿಕ್ಕಮ್ಮ ಲವ್ ಸ್ಟೋರಿನ ನೀವು ನೋಡ್ಲಿಕ್ಕಿದ್ದೀರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅಂಶು ಚಿಕ್ಕಮ್ಮ ಕುಟುಂಬಕ್ಕೆ ಹೋಗ್ತಾರೆ ಅನ್ನೋದಿತ್ತಲ್ಲ, ನಮ್ಮ ಫ್ಯಾಮಿಲಿಗೆ ಬರ್ತಾರೆ ಅಂತ. ಅದು ಕೂಡ ಕಾಕತಾಳೀಯೋ ಅಥವಾ ಅದು ನಾವು ಅವಳ ಮದುವೆ ಆಗ್ತಾರೆ ಅಂತ ಗಣಿಸ್ಲಿಲ್ಲ. ಓ ನೋಡಿ, ಜಗಚ್ಚಿಕಣ ಲವ್ ಅನ್ನು ರಿವೀಲ್ ಮಾಡ್ತಿದ್ದಾರೆ. ಮನದಲ್ಲಿ ಮನೆ ಮಾಡಿ ಅವರು ಹೇಳಲಿಕ್ಕೆ ಬರ್ತಿದ್ದ. ನಾನು ಶಿವಮೊಗ್ಗದಲ್ಲಿದ್ದಾಗ ನನಗೆ ಸ್ವಲ್ಪ ವಿಷಯ ಗೊತ್ತುಂಟು. ಲ್ಯಾಂಡ್ ಫೋನ್ಗೆ ಕಾಲ್ ಬರ್ತಾಯಿತ್ತು ಅಂತ ಸುದ್ದಿ ಇತ್ತು ನನಗೆ. ಇಲ್ಲಿ ಲ್ಯಾಂಡ್ ಫೋನ್ ಇದ್ದಾಗ ರೋಡ್ ಟ್ರ್ಯಾಕ್ಟರ್ಗೆ ಆಗ ವಿಘ್ನೇಶ್ ಇದ್ದಾರೆ, ಯಾರಿದ್ದಾರೆ ಅಂತ ಇಲ್ಲಿ ಫೋನ್ ಬರ್ತಿತ್ತು ಅಂತ ಸುದ್ದಿ ಇತ್ತು. ಆಗ ಅವಳು ತೆಗಿತಿದ್ಲು ಫೋನ್. ಅವರು ಎಷ್ಟು ಶ್ರೀಮಂತರು ಹೇಳಿದ್ರೆ ದಿವಸಕ್ಕೆ 70 ರೂಪಾಯಿ ಕಾಯಿನ್ ಮುಗಿಸ್ತಿದ್ರು ಕಾಯಿನ್ ಫೋನಲ್ಲಿ. ಕೇಳಿ, ಆಗಿನ ಕಾಲದಲ್ಲಿ ಯಾವಾಗ 15 ವರ್ಷದ ಮೊದಲು ಎಷ್ಟು ಬೆಲೆ ಇತ್ತು? 70 ರೂಪಾಯಿ. ರಿಲಯನ್ಸ್ ಫೋನ್ ಒಂದು ಫೋನ್ ಇದ್ದದ್ದು. ಇಲ್ಲಿ ದೊಡ್ಡ ಅಣ್ಣ ವಿಘ್ನೇಶಮ್ಮ ಇದ್ದಾರಲ್ಲ, ಅವರಿಗೆ ಅವ್ರ ಹತ್ರ ಒಂದು ಮೊಬೈಲ್ ಇತ್ತಂತೆ. ಅವಾಗ ಇವರದ್ದು ಕಾರ್ಬಾರ್ ನಡೀತಿತ್ತು. ಹೇಗಿತ್ತು? 2 ನಿಮಿಷ ಮಾತಾಡೋದ. 2 ನಿಮಿಷದ ಮಾತಾಡಲಿಕ್ಕೆ ಬಿಡ್ತಿರ್ಲಿಲ್ಲ. 70 ಕಾಯಿನ್ ಯೂಸ್ ಆಗುವಾಗ 2 ನಿಮಿಷ ಹೇಗೆ ಆಗುದು? ಹೌದು, ಅವ್ರು ಕೇಳ್ತಿದ್ದಾರೆ 70 ಕಾಯಿನ್ ಅಲ್ಲಿ 2 ನಿಮಿಷ ಹೇಗೆ ಆಗುದು ಅಂತ. ಅವರಿಗೆ ಕರೆಕ್ಟ್ ಗೊತ್ತುಂಟು, ಅವ್ರು ಎಷ್ಟು ಸಲ ಲವ್ ಅಂತಲ್ಲ, ಆದ್ರೆ ಫಿಕ್ಸ್ ಆದ ನಂತರ ನಮ್ದು ಲವ್ ಶುರುವಾಗಿದೆ. TCH ಮಾಡ್ತಾ ಇರುವಾಗಲೇ ಒಬ್ರು ನೋಡ್ಲಿಕ್ಕೆ ಬಂದಿದ್ದಾರೆ. ಅಮ್ಮ ನನಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಎಜುಕೇಶನ್ಗೆ ಇನ್ನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ವಿಷಯ ಹೇಳಿಲ್ಲ. ನನಗೆ ಯಾರು ಅಂತ ಗೊತ್ತಿರಲಿಲ್ಲ. ಒಂದು ದಿವಸ ಇವರು, ನಾನು ಸ್ಕೂಲಿಗೆ ಹೋಗ್ತಾ ಇರುವಾಗ ಅಲ್ಲಿ ದರ್ಬೆಯಲ್ಲಿ ಕಾಯ್ತಾ ಇದ್ದದ್ದು ನಾನು. ಇವರು ಕಲ್ಪದ ಬೇಲು ಶಾಲೆಗೆ ಹೋಗ್ತಿದ್ದದ್ದು. ಆ ಟೈಮಲ್ಲಿ ಯಾವಾಗಲೂ ಒಂದು ಬೈಕಲ್ಲಿ ಇವರು ಬರ್ತಿದ್ರು, ನನಗೆ ಗೊತ್ತಿಲ್ಲ. ಅವರು ತೆಂಡೂಲ್ಕರ್ ಸೇವಾಗ ಇವರು ಬರುದು ಬೇರೆ ಕಡೆಯಿಂದ ಬರುದು, ಅಲ್ಲಿ ಮಾತನಾಡುದು ಸುಮ್ಮನೆ ಕೊಡುದು. ಇವ್ರು ಯಾರು ಯಾವಾಗ್ಲೂ ಬಂದು ಹೀಗೆ ನಾನು ಸುಮ್ಮನೆ ಅವರ ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ. ಅಲ್ಲ ಯಾರೋ ಏನು ಅಂತ ಒಂದ್ಸಲ ಬಂದು ಹೀಗೆ ಹೇಳಿದೆ ನಾನು ಮನೆಯಲ್ಲಿ ಅಮ್ಮನ ಹತ್ರ. ಯಾರು ಅಂತ ಗೊತ್ತಿಲ್ಲ, ಬೈಕ್ ಅಂದ್ರೆ ಅವರು ಇವರನ್ನೊಂದು ಮಾತ್ರ ಅಂತಲ್ಲ. ಮತ್ತೆ ಒಂದ್ಸಲ ಗೊತ್ತಾಯ್ತು, ವಿಶ್ವಕರ್ಮ ಇದಕ್ಕೆ ಹೋದಾಗ ನಮಗೊಂದು ಸ್ಪರ್ಧೆ ಇತ್ತು, ಹಾಡ ಯಾವ್ದು ಮಾಡುವಾಗ ಅಲ್ಲಿ ಒಂದು ಸ್ಟೇಜ್ ಆ ಕಡೆ ನಿಂತುಕೊಂಡು ನೋಡ್ತಾ ಇದ್ದಾರೆ. ನಾನು ಆಚೆ ಇಳಿದು ಸ್ಟೇಜ್ ಸೈಡಿಗೆ ಬಂದೇನೆ, ಇವ್ರು ನೋಡ್ತಿದ್ದಾರೆ. ನಾನು ಇದೇ ಹುಡುಗ ಅಲ್ಲ ನನ್ನನ್ನು ನೋಡ್ತಿದ್ದದಲ್ಲ ಅವತ್ತು. ಮಾಮೇಶ್ವರದವರು ಹುಡುಕ್ತದೆ ಅವರೇ ಇರಬೇಕು ಅಂತ. ಮತ್ತೆ ಗೊತ್ತಾಯ್ತು ಅವರ ಹೆಸರು. ಆ ಟೈಮಲ್ಲಿ ಮತ್ತೆ ಒಂದ್ಸಲ ಬಂದು ಇವರೇ ಬಂದಲ್ಲಿ ಬೈಕಲ್ಲಿ ಮಾತಾಡ್ತಾ ಇದ್ರು. ಅವಳಿಗೆ ಡುಮ್ ಆಗೋದೆ, ನನ್ನ ಹಾರ್ಟ್ನ
ಮತ್ತೆ ನಾವು ಮಾತನಾಡಿತಾ ಇತ್ತು ಹಾಗೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಆಗ ರೋಡ್ ಟ್ರ್ಯಾಕ್ಟ್ರಲ್ಲಿ ಇದ್ರು ಅಂತ ಹೇಳುವಾಗ ಫೋನು ಬರೋದು ಅದು ಹೌದು ಮಾತ್ರ. ಅಂದರೆ ಅಣ್ಣನ ಹತ್ರ ಮಾತಾಡಲಿಕ್ಕೆ ಅಂತ ಅಣ್ಣನ ಹತ್ರ ಮಾತಾಡ್ಲಿಕ್ಕೆ ಕಾಲ್ ಮಾಡ್ತಿದ್ರಂತೆ. ಕಾಲ್ ಮಾಡೋದು, ಅವನಿಲ್ಲ ಅಂತ ಗೊತ್ತಿದ್ರು ಮಾಡ್ತಿದ್ರು. ನಮಗಂದ್ರೆ ನಿಂತು ಮಾತಾಡೋದಿಲ್ಲ, ಗೋಡೆಲ್ಲ ಆಗ ಇತ್ತಲ್ಲಿ ಚಿತ್ರ ಸುಮ್ಮನೆ ಮಾಡಿಕೊಂಡೇ ಮಾತಾಡೋದು, ತುಂಬ ಹೊತ್ತು ಮಾತಾಡ್ತಿದ್ರು. ಅದು ರೇಂಜ್ ಸಿಗುದಿಲ್ಲ, ಒಂದು ಕೈಯಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿ ಅಲ್ಲಿ ತೆಂಗಿನ ಮರದ ಬುಡದಲ್ಲಿ ಹೀಗೆ ಮಾತನಾಡೋದು. ಅಂದ್ರೆ ಆಗ ನಮಗೆ ಅದು ಬಚ್ಚೋದು ಗೊತ್ತಾಗುದಿಲ್ಲ ಅಷ್ಟೇ. ಈಗ ಎಣಿಸುವಾಗ ಅನ್ನಿಸ್ತದೆ ಎಷ್ಟೊತ್ತು ಮಾತಾಡ್ತಿದ್ದೆಪ್ಪ ನಾನು ಅಂತಲ್ಲ, ಕೈ ಹೀಗೆ ಮಾಡುವುದು. ಅವಾಗ 2006 ಅಲ್ಲಿ ಅವಾಗ ಮೊಬೈಲ್ ಬಂದಿರೋ ಕಾಲ ಅಷ್ಟೇ. ಎಲ್ಲೆಲ್ಲಿ ನೆಟ್ವರ್ಕ್ ಯಾವ ನೆಟ್ವರ್ಕ್ ಸಿಕ್ತಿತ್ತು ಅಂತೇಳಿ ಪೇಂಟ್ ಮಾಡಿ ಬರ್ದಿಟ್ಟಿದ್ರು. ಇಲ್ಲಿ BSNL, ರಿಲಯನ್ಸ್, ಅಚ್ಚು, ಅದೀಗ ಇಲ್ವೇ ಇಲ್ಲ. ಇದು ಏರ್ಟೆಲ್. ಇಲ್ಲಿ ಇಟ್ಟರೆ ಸಾಕು ಮೊಬೈಲ್ ರಿಂಗ್ ಆಗ್ತದೆ, ಒಳಗಡೆ ಎಲ್ಲೂ ಸಿಗೋದಿಲ್ಲ. ಎಲ್ಲೆಲ್ಲಿ ಯಾವ ನೆಟ್ವರ್ಕ್ ಸಿಗ್ತದೆ ಅಂತೇಳಿ ಇಲ್ಲಿ ಬರ್ದಿದ್ರು ನೋಡಿ. ನೀವು ಬೇರೆ ಹಿಂದೆ ಹೋಗ್ತಿದ್ರಿ. ಅದೇ ಮೊದಲಾಗ ನಮ್ಮ ಕಳಿಸಿರ್ಲಿಲ್ಲ ಎಲ್ಲಿಗೆ ಸಹ. ಎಂಗೇಜ್ಮೆಂಟ್ ಆಗಿ ಸಹ ಕಲಿಸಲಿಲ್ಲ ನನ್ನೊಟ್ಟಿಗೆ. ಇಲ್ಲ ಇಲ್ಲೇ ಸಂತೆಗಳಿದ್ದಾಗ ಬರ್ತಿದ್ದೆ. ನಂಗೆ ಅದು ನಿಜವಾಗ್ಲೂ ಗೊತ್ತಿಲ್ಲ, ಅದು ಮತ್ತೆ ಗೊತ್ತಾದ ನಂಗೆ ಇತ್ತೀಚೆಗೆ ಮದುವೆ ಅಲ್ಲಿ ಒತ್ತೆಕೋಲದಲ್ಲಿ ನೋಡಿದ್ದಂತೆ ಅಂತ. ನಂಗೆ ಧೈರ್ಯಕ್ಕೆ ಮೆಚ್ಚಬೇಕಂತ ಜಗ್ಗಮ್ಮ ಒಂದು 3-4 ಜನ ಗಂಡು ಮಕ್ಕಳಿದ್ರಲ್ಲಿ ಮನೆಯಲ್ಲಿ. ಒಂದೇ ಹುಡುಗಿದ್ದದ್ದು, ಅವರನ್ನು ಆರಿಸ್ಕೊಂಡು ಹೋಗಿದಾರಲ್ಲ. ನನ್ನ ಅಪ್ಪ ಮತ್ತು ಮಾವ ಬಂದು ಕೇಳಿದಂತೆ. ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಲೈಲಾ, ಮಂಜಣ್ಣ, ರೋಮಿಯೋ, ರಾಮಣ್ಣ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಮಸ್ತ್ ಲವ್ ಸ್ಟೋರಿ. ಈಗ 2 ಮಕ್ಕಳಿದ್ದಾರೆ, ಯಶಸ್ ಮತ್ತು ವಿಶಸ್ ಅಂತ. ಇವರಿಬ್ಬರ ಒಂದು ಬಾಂಧವ್ಯ ಯಾವ ರೀತಿ ಇತ್ತು ಅಂದ್ರೆ, ಅವರಿಗೆ ಒಂದ್ಸಲ ಆಕ್ಸಿಡೆಂಟ್ ಆಗಿರುತ್ತೆ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುತ್ತೆ. ಅವಾಗ ನಾನು ಜಗ್ಗಚಿಕ್ಕನ ನೋಡಿದ್ದೇನೆ. ಇವರಿಗೋಸ್ಕರ ಎಷ್ಟು ಒದ್ದಾಡಿದ್ದಾರೆ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ತುಂಬಾ ಅಂದ್ರೆ ತುಂಬಾ ಕಂಗಾಲಾಗಿದ್ರು. ಜಗ್ಗಚಿಕ್ಕನ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ಒಂದು ಒಳ್ಳೆ ಆದರ್ಶ ದಂಪತಿಗಳಂದ್ರೆ ಹೀಗಿರ್ಬೇಕು ಅಂತ. ನಿಜವಾಗ್ಲೂ ಆ ಟೈಮಲ್ಲಿ ಇವರು ಹೇಗಿದ್ರು, ಮನೆಯವರೆಲ್ಲ ಹೇಗಿದ್ರು ನಂಗೆ ಈಗಲೂ ನೆನಪಿಲ್ಲ. ಯಾಕಂದ್ರೆ ನನಗೆ ಆಗ ಪ್ರಜ್ಞೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇವರು ಹೇಳ್ತಿದ್ದಾರೆ, ಈಗ ನೀನು ಮಾಡುವಾಗ ಅವನ ಅವಸ್ಥೆ ನೋಡಬೇಕಿತ್ತು. ನನ್ನ ಅಕ್ಕ ನನ್ನ ನೋಡ್ಕೊಳ್ತಾ ಇದ್ರಲ್ಲಿ, ಅವರ ಸ್ಥಿತಿಯ ನೋಡುವಾಗ ನನಗೆ ಈಗಲೂ ಅವರೆಲ್ಲ, ನಾನು ಅಮ್ಮ ಇದ್ದಾರೆ, ನನ್ನ ಗಂಡನ ಮನೆ ಫ್ಯಾಮಿಲಿಯಿಂದಲೂ ಅಷ್ಟು ನನ್ನ ತುಂಬ ಮಗಳಾಗಿ ನನ್ನ ಯೂಸ್ ಮಾಡಿದ್ದಾರೆ ಅಂತ ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಪ್ರೀತಿ ಕೊಡ್ತೇವಲ್ಲ, ಆ ಪ್ರೀತಿ ನನ್ನನ್ನು ಉಳಿಸಿದೆ ಅಂತ ಹೇಳಿದ್ರು. ಆಮೇಲೆ ಆ ಟೈಮಲ್ಲಿ ಪ್ರಜ್ಞಾನು ಕೂಡ ತುಂಬ ಹೆಲ್ಪ್ ಮಾಡಿದ್ಲು. ಯಾಕಂದ್ರೆ ಅವ್ರ ಫಾದರ್ ಮುಲ್ಲರ್ ಹಾಸ್ಪಿಟ್ಲಲ್ಲಿ ಇದ್ಲು. ಪ್ರಜ್ಞೆ ಅವಳ ಮುಖಾಂತರವೇ ಡಾಕ್ಟರ್ ಎಲ್ಲ ಮಾತಾಡಿದೆಲ್ಲ. ಅವಳು ಸೊಸೆ ಆಗೋದು ನಂಗೆ ಗೊತ್ತಿರ್ಲಿಲ್ಲಲ್ಲ. ನಾನು ಅವಳು ಮತ್ತೆ ಬಂದು ಹೇಳ್ತಾಳೆ, ನೀವೊಂದು ನನಗೊಂದು ಎಷ್ಟು ಬೈದ್ರಿ ಅಂತಿಲ್ಲ. ಅಂದರೆ ನನಗೆ ಡಾಕ್ಟರ್ ಹೇಳಿದ್ರಂತೆ, ಅವರನ್ನು ಮಲಗಲಿಕ್ಕೆ ಬಿಡಬೇಡಿ, ಅದು ಮಲಗಿಸ್ತದೆ, ನೀವು ಎಚ್ಚರ ಮಾಡಿಸ್ತಾ ಇರಿ. ಅವಳು ಬಂದು ಕಿಲಿಕಿಲಿಯನ್ನು ಮಾಡ್ತಿದ್ಲ. ಅಂದರೆ ನಾನು ಏನೆಲ್ಲ ಬೈದು ನಂಗೆ ಅದು ಈಗ ನೆನಪಿಲ್ಲ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಅದು ನೆನಪಿರಲಿಲ್ಲ. ಯಾರು ಅಣ್ಣ ಗೊತ್ತಿರಲಿಲ್ಲ, ತಮ್ಮ ಅತ್ತಿಗೆ ಯಾರ್ದು ಪರಿಚಯ ಇಲ್ಲ. ಆ ಟೈಮಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಅವರಿಗೆ ತುಂಬ ಕಂಗಾಲಾಗಿದ್ವಿ. ಈವನ್ ಅಜ್ಜಿ ಕೂಡ ಆ ಟೈಮಲ್ಲಿ ಎಷ್ಟು ಹರಕೆ ಮತ್ತು ಎಷ್ಟು ದೇವರ ಮೊರೆ ಹೋಗಿದ್ದಾರೆ. ಅವರು ಪ್ರತಿ ಕ್ಷಣನೂ ಒದ್ದಾಡಿದ್ದಾರೆ ಅವ್ರ ಜೊತೆ. ಜಗ್ಗಚಿಕ್ಕ ಆಗಿರ್ಲಿ, ಅದು ನೆನಪು ಬರಲಿಕ್ಕೆ ಮಾತ್ರ ತುಂಬ ಸಮಯ ತಗೊಂಡಿದೆ. ಆ ಟೈಮಲ್ಲಿ ನನ್ನನ್ನು ಸಹಿಸಿಕೊಂಡಿದ್ದಾರಲ್ಲ, ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ನನ್ನ ಗಂಡನ ಮನೆಯಲ್ಲಾಗಿರ್ಬೋದು, ನನ್ನ ತಾಯಿ ಮನೆಯಲ್ಲಾಗಿರ್ಬೋದು, ನನ್ನನ್ನು ಆ ಟೈಮಲ್ಲಿ ಮಗುವಿನ ಥರ ನನ್ನ ನೋಡ್ಕೊಂಡಿದ್ದಾರೆ. ನಾನು ಅದನ್ನು ಯಾವತ್ತೂ ಮರೆಯುವುದಿಲ್ಲ. ಲವ್ ಸ್ಟೋರಿ ಇದೆ ಅಂತೆ, ನೋಡಿ ಓಡಿ ಹೋಗುದು. ಅವರಿಗೆ ನಾನು ಯಾಕೆ ಆಗಿದ್ದೆ ಅಂತೇಳಿ ಈಗ ಅನಿಸ್ತದೆ ಅಂತೆ.
ಮಕ್ಕಳು ಗಣಪತಿ ಕೇಳಿದಕ್ಕೆ ಏನು ಗಣಪತಿ ಸ್ಕಿಟ್ ಮಾಡ್ತಾರಂತ ಅದಕ್ಕೆ ಮಾಡಿರೋದು ನೋಡಿ. ಇಲ್ಲೇ ಕಸದಿಂದ ರಸ ಯಾವ್ದು ಬಾಕ್ಸ್ ತೆಗೆದ್ರು ಅದನ್ನ ಕಟ್ ಮಾಡಿದ್ರು ನೋಡಿ. ಗಣಪತಿ ರೆಡಿ ಆಯ್ತು. ಮಕ್ಕಳ ಸ್ಕಿಟ್ ಓನುಮ ಓ ಬಾಯ್ಕ ಗಣಪತಿ ನಾಟಕ ನೋಡು ಮಗಳು. ಇದೆಂತ ನಾಟಕದ ಹೆಸರೆಂತ ಸುದೀನ್? ಗಣಪತಿಗೆ ಮುಖ ಬಂದ ನೋಡಿ. ಇವರು ಇಲ್ಲೇ ಒಂದು ಸ್ಕಿಟ್ ಮಾಡ್ತಿದ್ದಾರೆ ನೋಡಿ. ಕೂಡು ಕುಟುಂಬ ಅಂದರೆ ಈ ಥರ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ಎಷ್ಟು ಚಂದ ತಯಾರಿ ಮಾಡ್ತಿದ್ದಾರೆ ನಾಟಕಕ್ಕೆ. ಇವನ್ಯಾಕೆ ಹೀಗೆ ಮಾಡ್ತಿದ್ದಾನೆ? ಯಾಕಮ್ಮ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೆಂಟಿಸ್ಟ್ಗೆ ಅಯ್ಯೋ ದೇವ್ರೆ, ಇದೆಂತ ಮಾಡುದ? ನಂದಿಯೋ ನೋಡಿ. ಅವ್ರದ್ದು ತಯಾರಿ ನೋಡ್ರಿ. ಈ ಮಕ್ಕಳು ಎಷ್ಟು ಚಂದ ತಯಾರಿ ಮಾಡ್ತಿದ್ದಾರೆ. ಮನೆಯಲ್ಲೆಲ್ಲ ಕ್ರಿಯೇಟಿವ್ ಇರೋ ವ್ಯಕ್ತಿಗಳಿರೋದು, ಅದಕ್ಕೆ ಮಕ್ಕಳು ಕೂಡ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅದು ನೋಡಿ 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 ಏನೋ ಮಾಡ್ತಿದ್ದಾನೆ ಮುಖಕ್ಕೆ. ಮಾಸ್ಕಿಗೆ ವೈಟ್ ಹಾಕ್ತಿದ್ದಾನೆ. ಏನದು? ನಂದಿದು ಮುಖ. ಓ ನೋಡಿ ನೋಡಿ, ನಂದಿ ಈಗ ಅರ್ಜೆಂಟಿಗೆ ಏನೇನೋ ಮಾಡ್ತಿದ್ದಾರೆ. ನಂದಿದು ಮುಖ ಅಂತೆ. ನೀನೇನು? ಪಾರ್ವತಿಯಾ? ನೀನೇನು ಮಗ? ನೀನು ವಿಷ್ಣು? ಓ ನೋಡ್ರಿ ಮಕ್ಕಳ ಕ್ರಿಯೇಟಿವಿಟಿ ನೋಡ್ರಿ ಇಲ್ಲಿ. ವಾವ್ ನೋಡಿ, ಎಲ್ಲ ಇದೆ ಇಲ್ಲಿ. ಭಾವನಾ ಕಲರ್ಸಿದ ಅಷ್ಟು ಐಟಮ್ಸ್ ಇಲ್ಲೇ ಇದೆ ಅನ್ಸುತ್ತೆ. ಇವರು ಕೂಡ ಡ್ರಾಮಾ ಮಾಸ್ಟರ್. ನನ್ನನ್ನು ರಂಗಾಯಣಕ್ಕೆ ಕಳಿಸಿದ್ದು ಇವರೇ ರೆಫರೆನ್ಸ್ ಅಲ್ಲಿ, ಮೌನೇಶ್ ಶೇಷಕರ್ಮ. ಇವರ ಮಗನೇ. ಓ ನಂದಿ ನೋಡಿ, ನಂದಿ ರೆಡಿ. ನೀನ್ಯಾರು? ನೀವ್ಯಾರು? ನೀನು? ವಿಷ್ಣು. ಓಕೆ, ನೀನು ಡೈರೆಕ್ಟ್ರಾ? ಇವನು ಡೈರೆಕ್ಟ್ರು ಸುದೀನು. ಈಶ್ವರನ ತಯಾರಿ ನೋಡ್ರಿ. ಹಾವು ಇಟ್ಟಿದ್ದಾರೆ ಈಶ್ವರನ ಕೊರಳಿಗೆ. ಆಡಿಯನ್ಸ್ ಎಲ್ಲಿ ಕೂತ್ಕೋಬೇಕು? ಅನುಜ್ ಅಂತ ಕರೆದ್ರೆ ನಾನು ವಿಷ್ಣು ಅಂತ ಹೇಳ್ತಿದ್ದಾನೆ. ನೋಡಿ, 1 ನಿಮಿಷದಲ್ಲಿ ನಂದಿ ರೆಡಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಇವನ್ ಸಹ ಇದ್ದಾನಂತೆ ವಿಷಯ ಕೂಡ. ಈಗ ನಾಟಕ ಶುರು ಆಗ್ತಾ ಇದೆ. ಸ್ನಾನ ಮಾಡುವಾಗ ಕಾವಲಿ ಯಾರು ಸಹ ಇಲ್ಲ. ಅದಕ್ಕೆ ನನಗೆ ಸ್ನಾನ ಮಾಡುವಾಗ ಕಾವಲಿ ಯಾರು ಇಲ್ಲ. ಪಾರ್ವತಿ ದೇವಿಯು ನನ್ನ ಮಾತನ್ನ ಚಾಚು ತಪ್ಪದೆ ಪಾಲಿಸೋ ಬುದ್ಧಿವಂತ ಮಗನನ್ನ ನಾನೇ ಸೃಷ್ಟಿ ಮಾಡ್ತೀನಿ ಅಂತ ತೀರ್ಮಾನಿಸಿ ಸ್ನಾನಕ್ಕೆಂದು ಮೈಗೆಲ್ಲ ಹಚ್ಚಿಕೊಂಡಿದ್ದ ಹರಿಶಿಣದಿಂದ ಗಣೇಶನ ಮೂರ್ತಿಯನ್ನ ತಿದಿಯುತ್ತಾ ಒಂದು ಸುಂದರವಾದಂಥ ಗಣೇಶನ ಆಕೃತಿಯನ್ನ ಸೃಷ್ಟಿಸುತ್ತಾಳೆ. ನಂತರ ಆ ಆಕೃತಿಗೆ ಜೀವ ಕೊಟ್ಟು ಮಗನಾದಂಥ ಗಣೇಶನನ್ನ, ಮಗು ಗಣೇಶ, ನಾನೀಗ ಸ್ನಾನಕ್ಕೆಂದು ಹೊರಡುತ್ತಿದ್ದೇನೆ. ನನ್ನ ಅಪ್ಪಣೆ ಇಲ್ಲದೆ ನಾನು ಹೇಳುವವರೆಗೂ ಯಾರನ್ನು ಒಳಗಡೆ ಬಿಡಬೇಡ. ಫಸ್ಟ್ ನಂದಿ ಬಾ. ನಂದಿ ಅವನಿಗೆ ಕಣ್ಣು ಕಾಣಿಸ್ತಿಲ್ಲ. ಕಣ್ಣು ಮುಚ್ಚಿ ನನ್ನ ಅಮ್ಮ ಹೇಳಿದ್ದಾರೆ, ಯಾರನ್ನು ಒಳಗೆ ಪ್ರವೇಶ ಮಾಡಬಾರದು. ನಿಲ್ಲಿ, ನನ್ನನ್ನ ಕ್ಷಮಿಸಿ, ನೀವು ಒಳಗಡೆ ಹೋಗುವಂತಿಲ್ಲ ಎಂದು ಹೇಳುತ್ತಾನೆ. ನಾನು ಪಾರ್ವತಿಯ ಗಂಡ. ಹೇಳು.
ಮಂಚಿಕೆಯಲ್ಲಿ ಮಂಚಿಕೆ. ನನ್ನ ಅಮ್ಮ ಹೇಳಿದ್ದಾರೆ ಯಾರನ್ಸ ಒಳಗೆ ಪ್ರವೇಶ ಮಾಡಬಾರದು, ತಾಯಿಯ ಆಜ್ಞೆ ಇಲ್ಲದೆ. ನಂದಿ ತಲೆಯನ್ನು ಕತ್ತರಿಸೋಣ, ನಾಳೆ ಸಾಯಿಸಿ ಬಿದ್ದು ಕತ್ತೆಯಲ್ಲಿ ಶಿವತಾಂಡ ಸ್ನಾನ ಮುಗಿಸಿ ಪಾರ್ವತಿ ಬರುತ್ತಾಳೆ. ಬಂದಾಗ ತಾನು ನೇಮಿಸಿದ್ದ ಕಾವಲುಗಾರ ಕೆಳಗೆ ಬಿದ್ದಿರುವುದನ್ನು, ತಲೆ ತುಂಡರಿಸಿ ಕೆಳಗೆ ಬಿದ್ದಿರುವುದನ್ನು ಕಂಡು ಆಘಾತಗೊಳ್ಳುತ್ತಾಳೆ. ನನ್ನ ಮಗನ ಈ ಸ್ಥಿತಿಗೆ ಯಾರು ತಂದದ್ದು? ನಾನೇ. ಅಯ್ಯೋ ಡೈಲಾಗ್ ಹೇಳಿಕೊಡು. ಕೂಗಿಕೊಂಡು ಈಗಲೇ ಈ ಮಗುವಿಗೆ ಜನ್ಮ ಕೊಡು. ಈಗ ಕಾಡಿಗೆ ಹೋಗಿ ಯಾವ್ದಾದ್ರು ಪ್ರಾಣಿಯ ಯಾರು ಉತ್ತರ ದಿಕ್ಕಿನಲ್ಲಿ ತಲೆಯನ್ನ ಹಾಕಿ ಮಲಗಿರುತ್ತಾರೋ ಅಂಥವರ ತಲೆಯನ್ನ ತಂದು ಜೋಡಿಸಿದರೆ ಆಗ ಗಣೇಶನಿಗೆ ಜೀವ ಕೊಡಬಹುದು ಎಂದು ಹೇಳುತ್ತಾರೆ. ಆಕೆ ಮಲಗಿದ್ದ ಆನೆಯನ್ನು ಕಂಡು ಆನೆಯ ತಲೆಯನ್ನು ಕತ್ತರಿಸುತ್ತಾರೆ. ಆನೆಯ ತಲೆಯನ್ನು ತಂದು ಆನೆ ಸೌಂಡ್ ಮಾಡ ತಂದು ಈಶ್ವರನಿಗೆ ಕೊಡುತ್ತಾರೆ. ಜೋಡಿಸಲು ಹೇಳುತ್ತಾನೆ. ಶಿವನು ಆನೆಯ ತಲೆಯನ್ನೇ ಗಣೇಶನಿಗೆ ಇಟ್ಟು ತನ್ನ ಶಕ್ತಿಯಿಂದ ಆನೆಯ ತಲೆಯನ್ನ ಗಣೇಶನಿಗೆ ಜೋಡಿಸಿ ಮತ್ತೊಮ್ಮೆ ಜೀವ ಕೊಡಲಾಗುತ್ತೆ. ಹೀಗೆ ಗಣಪತಿಯ ಸೃಷ್ಟಿಯಾಯಿತು. ಗಜ ಮುಖ ಸೃಷ್ಟಿಯಾಯಿತು. ಈಗ ಈ ಕಡೆ ತಿರ್ಗ ಗಣಪತಿಯ ಸೃಷ್ಟಿ ಈ ಥರ ಆಗಿರುವುದು. ಮೊದಲ ಪೂಜಿಪ ಗಣೇಶ, ವಿನಾಯಕ, ವಿಘ್ನೇಶ, ಹೀಗೆ ಬಹು ನಾಮಾಂಕಿತನಾದ ಗಣಪತಿಯ ಸೃಷ್ಟಿ ಈ ಥರ ಆಗಿರುವುದನ್ನು ಪುಟಾಣಿ ಮಕ್ಕಳು ಕಿರು ಪ್ರಹಸನದ ಮೂಲಕ ಮಾಡಿ ತೋರಿಸಿದ್ದಾರೆ. ಸೂಪರ್ ಕ್ಲಾಪ್. ಹಿರಿಯ ನಟ ಆನೆ ಏನೇ ಹೆಸರು? ವಿಶು, ಪಾರ್ವತಿ, ಸಾನ್ವಿ, ಸುಧೀನ್, ಗಣಪತಿ, ವಿವಾನ್, ನಂದಿ, ಅನುಜ್, ವಿಷ್ಣು ಮತ್ತೆ ಗಣ, ಈಶ್ವರ, ಶಿವ, ಯಾವುದೇ ರಿಹರ್ಸಲ್ ಇಲ್ಲದೆ ನಮ್ಮ ಲಾಗಿಗೋಸ್ಕರ ಆ ಕ್ಷಣಕ್ಕೆ ಮಾಡಿರೋ ಸ್ಕಿಟ್ ಇದು. ತುಂಬ ಚೆನ್ನಾಗಿ ಮಾಡಿದರು. ನಿಮ್ಮ ಎಲ್ಲರ ಅಪ್ರಿಷಿಯೇಷನ್ ಈ ಮಕ್ಕಳಿಗೆ ಬೇಕೇ ಬೇಕು. ಮಕ್ಕಳು ಸ್ಕಿಟ್ ಮಾತ್ರ ಅಲ್ಲ, ಅದರ ಜೊತೆಗೆ ಅವರ ಜವಾಬ್ದಾರಿನ ಎಷ್ಟು ಚೆಂದ ನಿಭಾಯಿಸಿದ್ರು ನೋಡಿ. ಎಲ್ಲ ಸೇರಿಕೊಂಡು ಇದು ಒಂದೇ ಮನೆಯಲ್ಲಿ ಇದ್ದಾಗ ಈ ಥರ ಮಾಡೋದಕ್ಕೆ ಸಾಧ್ಯ ನೋಡಿ. ಎಂಥ ಒಂದು ಪೌರಾಣಿಕ ಒಂದು ದೃಶ್ಯವನ್ನು ಅವರೇ ಈಗ ರೆಡಿ ಮಾಡಿಕೊಂಡು ಮಾಡಿರೋದು. ಮತ್ತು ನೋಡಿ ಅವ್ರದ್ದೇ ಜವಾಬ್ದಾರಿ ನೋಡಿ. ಇದೆಲ್ಲ ಕೂಡು ಕುಟುಂಬದಲ್ಲಿ ಬೆಳೆದವರಿಗೆ ಮಾತ್ರ ಈ ಒಂದು ಕಲ್ಪನೆ ಬರಲಿಕ್ಕೆ ಸಾಧ್ಯ ನೋಡಿ. ಆ ಮಕ್ಕಳು ನೋಡಿ ಅವರ ದೃಷ್ಟಿಗೆ ಎಲ್ಲ ಏನೇನು ತಯಾರು ಮಾಡಿದ್ದಾರೆ ಅದನ್ನು ಕೂಡ ಅವರು
ಸ್ವಚ್ಛವಾಗಿ ಇಡೋದಕ್ಕೆ ಗಮನ ಕೊಡ್ತಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ರೀತಿ ಬದುಕಬೇಕಂತೆ, ಅದನ್ನು ಈ ಮಕ್ಕಳು ಮಾಡಿ ತೋರಿಸಿದ್ರು. ಇದಾಗಿತ್ತು ಇವತ್ತಿನ ಈ ಲಾಗಲ್ಲಿ ನೀವು ಒಂದು ಕೂಡು ಕುಟುಂಬದ ಚಂದವನ್ನು ನೀವು ನೋಡಿರ್ತೀರಿ. ಮುಂದಿನ ಲಾಗ್ ಸ್ಯಾಮ್ ಸಮೀರ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ವಿಸಿಟ್ ಮಾಡಿರೋ ಲಾಗ್, ಅದನ್ನು ತುಂಬ ಮಂದಿ ಕಮೆಂಟಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಯಾವಾಗ ಲಾಗ್ ಬರುತ್ತೆ ಅಂತ. ಇನ್ನೊಂದು 2 ದಿನದಲ್ಲಿ ಆ ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಸುಮಾರು ಮ್ಯೂಸಿಕ್ಕು ಎಡಿಟಿಂಗು ತುಂಬ ಟೈಮ್ ತಗೊಳ್ಳೋದ್ರಿಂದ ಇಷ್ಟು ಲೇಟ್ ಆಗ್ತಿದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಮಾಡ್ತೆ, ಚಾನಲ್ ಕೂಡ ಸ್ವಲ್ಪ ಒದ್ದಾಡ್ತಿದೆ. ದಯವಿಟ್ಟು ಲೈಕ್ ಕಮೆಂಟ್ ಜಾಸ್ತಿ ಶೇರು ಜಾಸ್ತಿ ಮಾಡಿದಲ್ಲಿ ಯೂಟ್ಯೂಬ್ ಕೂಡ ಒಳ್ಳೆ ರೆಕಮೆಂಡ್ ಮಾಡುತ್ತೆ ನಮ್ಮ ಚಾನಲ್ನ. ಮತ್ತೆ ಈ ರೀತಿ ಬೀಳದೇ ಇರೋ ಥರ ನಾವು ನೋಡ್ಕೋತೀವಿ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮ್ಮ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.